ಏನು ಪುಟ್ಟಕ್ಕ, ರಾಜೇಶ್ವರಿ ಹೇಳ್ತಿರೋದೆಲ್ಲ ದಿಟ್ಟಾನಾ? ಅಮ್ಮರೇ, ನಾನು ನಿಮ್ಮ ಮಾತನ್ನ ಮೀರಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಮಾತಿನ ಮೇಲೆ ಮರ್ವಾದೆ ಇದ್ರೆ ತಾನೆ ಮೀರೋದು ಪಾಲ್ಸೋದೆಲ್ಲ ಬರೋದು. ಇವಳಿಗೆ ನಿಮ್ಮ ಮಾತಿನ ಮೇಲೆ ಅಸಡ್ಡೆ, ಅದಕ್ಕೆ ಸೀದಾ ನಮ್ತಾವ ಬಂದ್ಲು. ಪಾಪ ಅವಳಿಗೆ ಯಾಕೆ ತೊಂದ್ರೆ? ಅವಳು ಏನ್ ಮಾತಾಡ್ಲು ಅಂತ ನಾವೇ ನಿಮಗೆ ತೋರಿಸ್ತೀವಿ. ಕಾಳಿ ಫೋನಿಂದ ನಾವು ಕಳಿಸ್ಕೊಂಡಿದ್ದು ಒಳ್ಳೇದೇ ಅಲ್ವಾ ಅಮ್ಮರೇ? ಹೋದಂಡ ನಿಂತವ್ ನಾನು ವಾದ ಮಾಡಬೇಕು, ಗೆಲ್ಲಬೇಕು ಅಂತ ನಾನು ಇಲ್ಲಿಗೆ ಬಂದಿಲ್ಲ. ಹೇಳ್ಕೊಳಕ್ ಬಂದೀವ್ನಿ. ರಾಜವನ್ನತ ಮಾತಾಡು, ಈ ಪಂಚಾಯತಿನ ರದ್ದು ಮಾಡಿಸ್ಬಿಡು. ಕರೆದಿರೋ ಪಂಚಾಯತಿನ ಅದೇನು ತಮಾಷೆ ಅನ್ಕೊಂಡಿದ್ಯಾ? ಬೇಡ ಅಂತ ರದ್ದು ಮಾಡೋದಕ್ಕೆ. ಅದು ಅಲ್ಲದೆ ಈ ಪಂಚಾಯತಿ ಕರೆದಿರೋದು ಬಂಗಾರಮ್ಮ. ಆದ್ರೆ ಇವತ್ತವರೆಗೂ ಬಂಗಾರಮ್ಮನ ಪಂಚಾಯತಿ ಒಂದು ತಪ್ಪಿಲ್ಲ. ಬಂಗಾರಮ್ಮ ನ್ಯಾಯ ಕೊಡ್ತಾಳೆ ಅಂತಾನೆ ಈ ಪಂಚಾಯತಿ ಕರೆದಿರೋದು. ನೀನು ಹಳೆದನ್ನೆಲ್ಲ ಮನಸ್ಸಿನಾಗ ಇಟ್ಕೊಂಡು ಮಾತಾಡ್ಬೇಡ ಕಣಯ್ಯ. ಹೆಂಗಾರ ಮಾಡು, ಈ ಇಷ್ಯದಾಗೆ ನಂಗೆ ಸಹಾಯ ಮಾಡು. ಸಾಕ್ಷಿ ಸಮೇತ ನಿಮ್ಮ ಕೈಯಾಗ ಒಪ್ಸಿವಿ. ಸಣ್ಣಕ್ಕೆ ಯೋಚನೆ ಮಾಡಿ ಒಳ್ಳೆ ತೀರ್ಪು ಕೊಡು. ಗೋಪಾಲ, ಸ್ವಲ್ಪನಾದರೂ ಆತ್ಮಸಾಕ್ಷಿ ಕಟ್ಬಿದ್ದು ನಡ್ಕೊಳಪ್ಪ. 20 ವರ್ಷದಿಂದ ಇವಳನ್ನ ಕಟ್ಕೊಂಡ್ಬಂದು ನಮ್ಮ ಪುಟ್ಟಕ್ಕನ್ನ ನಡು ಬೀದಿಲ್ ಬಿಟ್ಟೆ. ಈಗ ಮತ್ತದೇ ತಪ್ಪು ಮಾಡ್ತಾ ಇದೀಯ. ಅಯ್ಯೋ ಮೇಸ್ಟ್ರೆ, ಸುಮ್ಕಿರಿ. ನಾವೇನೊಳ ನಡುನಿಂದ ಕೈ ಬಿಟ್ಟಿಲ್ಲ. ಚಂದಾಗಿರೋ ಮನೆ ಕೊಟ್ಟು ಈಟ್ ದಿನ ಇರಕ್ ಜಾಗ ಕೊಟ್ಟಿದೀವಿ. ಈಗ ವಾಪಸ್ ಕೇಳ್ತಾ ಇದೀವಿ ಆಟೆಯ. ಬಂಗಾರಮ್ಮನವ್ರೆ, ನೀವೇ ವಿಡಿಯೋ ನೋಡಿದ್ರಲ್ಲ, ಈಗ ನೀವೇ ತೀರ್ಮಾನ ಹೇಳ್ಬೇಕು. ರಾಜವ್ವ, ಅದ್ರಾಗೆ ನಾನು ಆಡಿದ ಮಾತುಗಳು ಮಾತ್ರ ಬತ್ತೈತೆ. ಆಮ್ಯಾಕೆ ನೀನು ಬಂದು ಮಾತಾಡಿದ ಮಾತು ಯಾವುದೂ ಇಲ್ಲ. ಅವರೇ, ನಾನು ರಾಜಿ ಮಾಡ್ಕೊಳಕ್ಕೆ ಹೋಗಿರ್ಲಿಲ್ಲ ಕಣವ್ವ. ನಮ್ಮ ಮನೆಯವ್ರ ತಾವು ಮಾತಾಡಕ್ಕೆ ಹೋಗಿದ್ದೆ. ಇದು ನನ್ನ ನಿನ್ನ ಮಧ್ಯೆ ನಡಿಬೇಕಾದ ಮಾತುಕತೆ. ಹಿಂಗೆ ಮುಂದೆನೂ ಪಂಚಾಯತಿ ಮಾಡೋದು ಬೇಡ ಅಂತ ಅವ್ರನ್ನ ಕೇಳ್ಕೊಳಕ್ ಹೋಗಿದ್ದೆ ಕಣವ. ಆಟೆಯ ಅಷ್ಟೇ, ಅದನ್ನೇ ರಾಜಿ ಮಾಡ್ಕೊಳ್ಳೋದು ಅಂತ ಹೇಳೋದು. ಹಿಡಿಯೋದಕ್ಕೆ ಇವಳು ಮಾತಾಡಿದ್ ಮಾತ್ರ ಆಯ್ತಂತೆ, ನಾನ್ ಮಾತಾಡಿದ್ ಇಲ್ವಂತೆ. ಹಿಂಗೆ ನನ್ ಮ್ಯಾಕೆ ತಿರ್ಗ್ಸಕ್ ನೋಡ್ತಲ್ ನೋಡಿ. ಅಯ್ಯ ಸುಮ್ಕಿರಬೆ, ತೀರ್ಮಾನ ಕೊಡೋಕ್ಕೆ ಅಂತ ಬಂಗಾರಮ್ಮನವ್ರು ಕೂತಿಲ್ವೇ? ಪುಟ್ಟಕ್ಕ ತಪ್ಪು ಮಾಡವಳೆ, ಮನೆ ನಮಗೆ ಸೇರಬೇಕು ಅಂತ ಬಂಗಾರಮ್ಮನವರು ತೀರ್ಪು ಕೊಡ್ತಾರೆ. ಪುಟ್ಟಕ್ಕ ಮಾತನ್ನ ಮೀರಿಲ್ಲ.
ಮಂಡ್ಯ ಮಂಡ್ಯ ಏನು ಹೇಳ್ತಿದ್ದೀರಾ? ಹೌದು, ಪುಟ್ಟಕ್ಕ ಮಾತನ್ನ ಮೀರಿಲ್ಲ. ಪಂಚಾಯತಿ ಕರೆದಾಗ ಅಲ್ಲಿ ನೀನು ಮತ್ತೆ ನಿನ್ ತಮ್ಮ ಮಾತ್ರ ಇದ್ದಿದ್ದು. ಈ ಗೋಪಾಲ್ ಕೃಷ್ಣ ಇರ್ಲಿಲ್ವಲ್ಲ. ಈ ಹಿಡಿಯೋದಾಗೆ ಪುಟ್ಟಕ್ಕ ಮಾತಾಡಕ್ ಹೋಗಿರೋದು ಗೋಪಾಲ್ ಕೃಷ್ಣಂತವ, ನಿಂತವನೋ ನಿನ್ ತಮ್ಮಂತವನೋ ಅಲ್ಲ. ಹಂಗಾಗಿ ಪುಟ್ಟಕ್ಕ ಮಾತನ್ನ ಮೀರಿಲ್ಲ. ಇದೆಂತ ನ್ಯಾಯ? ಇವಳು ನಂತವ ಮಾತಾಡಕ್ ಬಂದ್ರೇನು, ನನ್ ಗಂಡತವ ಮಾತಾಡಕ್ ಬಂದ್ರೇನು, ಎಳ್ಳು ಒಂದೇಯ. ನಿನ್ನ ಗಂಡ ಪುಟ್ಟಕ್ಕಂಗೂ ಗಂಡನೇ ಅಲ್ವಾ? ಅವರಿಬ್ರು ಲಗ್ನ ಇನ್ನೂ ಮುರಿದಿಲ್ಲ. ಅವಳು ನನ್ನ ಹೆಂಡತಿ ಅಲ್ಲ ಅಂತ ಗೋಪಾಲ್ ಕೃಷ್ಣ ಯಾವ ಪಂಚಾಯತಿನಾಗೂ ಹೇಳೂ ಇಲ್ಲ. ನಾನು ಹೇಳ್ತಾ ಇರೋದು ಸರಿ ಅಲ್ವ್ರ? ತಿಟ ನೀವ್ ಹೇಳೋ ಸರಿನೇ. ಹೌದು ಅಮ್ಮ ಅವರೇ, ಇವ್ರ ಮದುವೆ ಇನ್ನೂ ಮುರಿದಿಲ್ಲ. ಅಂದ ಮ್ಯಾಕೆ ಪುಟ್ಟಕ್ಕಂಗೂ ಗೋಪಾಲ್ ಕೃಷ್ಣಂತವ ಮಾತಾಡೋ ಹಕ್ಕ ಐತೆ. ಇದನ್ನ ತೋರಿಸಿ ನೀವು ಸಾಕ್ಷಿ ಅಂತ ಹೇಳಿ ಪುಟ್ಟಕ್ಕ ಮಾತನ್ನ ಮೀರಿದ್ಲು ಅಂತ ಹೇಳಕ್ಕಾಗಕ್ಕಿಲ್ಲ. ಏಯ್ ಸಾಕ್ ನಿಲ್ಸಿ. ಏನ್ ತೀರ್ಪೆ ಗೆದ್ದಂಗೆ ಅಲ್ಕಿಸಿತಾ ಇದ್ದೀರಲ್ಲ. ಏ ಪುಟ್ಟಕ್ಕ, ನಮ್ಮ ಹತ್ರ 10 ಲಕ್ಷ ಲಪ್ಟಾಯಿಸ್ಕೊಂಡು ನಮ್ಮನೆ ದಡ್ರ ಮಾಡಕ್ ನೋಡ್ತಾ ಇದ್ಯಾ? ಶಾ ಕೂಗ್ಬೇಡ ರಾಜೇಶ್ವರಿ. ಪುಟ್ಟಕ್ಕ, 10 ಲಕ್ಷ ಮಡಗ್ಬೇಕು, ಇಲ್ಲ ಅಂದ್ರೆ ಮನೆ ಬುಟ್ ಕೊಡ್ಬೇಕು ಅಂತ ಹೇಳಿದ್ದೆ. ಈಗ ನೀನ್ ಕೊಡೋ ಉತ್ತರದ ಮ್ಯಾಕೆ ನನ್ನ ತೀರ್ಪು ನಿಂತೈತೆ. ಹೇಳು. ನಾ ಹೇಳ್ಬೇಕದನ್ನೆಲ್ಲ ನಿಮ್ಗೆ ಆಗೈತೆ ಅಮ್ಮವ್ರೆ. ನಾ ಎಂದೂ ಅವ್ರನ್ನ ದುಡ್ಡು ಬೇಕು ಅಂತ ಕೇಳಿಲ್ಲವ. ನಾನು ಬೇಡ ಅಂತ ಇವ್ರು ನನ್ನ ಬಿಟ್ಟು ಹೋದಾಗಿತ್ತು. ಒಂದಿನ ಆದರೂ ಅವ್ರ ಮನೆ ಹೊಸಲು ದಾಟಿ ನಂಗೆ ಸಹಾಯ ಮಾಡಿ ಅಂತ ಇವ್ರು ಕೇಳಿಲ್ಲ. ಈಸ್ಯ ಊರವ್ರಿಗೆಲ್ಲ ಗೊತ್ತು, ಬೇಕಾದ್ರೆ ಕೇಳಿ ನೋಡಿ. ಅವರೇ ಬಂದ್ರು, ನನ್ನ ಕೈಗೆ 10 ಲಕ್ಷ ಕೊಟ್ರು. ಯೋಚನೆ ಮಾಡಿ ತೀರ್ಮಾನ ತಗೊಂಡ್ರು, ಗಡುವು ಕೊಟ್ರು. ಆಮ್ಯಾಕೆ ನಾನು ಅವ್ರ ದುಡ್ಡನ್ನ ವಾಪಸ್ ಕೊಡಬೇಕು ಅಂತ ಹೋದಾಗ ನಾವು ವಾಪಸ್ ಕೊಡುಮ ಅಂತ ಹೋಗಿದ್ವಿ. ಆದರೆ ಅಪ್ಪಯ್ಯ ವಾಪಸ್ ದುಡ್ಡನ್ನ ತಗೊಳ್ಳಿಲ್ಲ. ನಾವು ಮನೆಯಾಗ ಬರ್ಬೇಕಾದ್ರೆ ಯಾರೋ ಒಬ್ಬ ಕಳ್ಳ ದುಡ್ಡನ್ನ ಕಿತ್ಕೊಂಡು ಹೋಗ್ಬಿಟ್ಟ ಅಮ್ಮವ್ರೆ. ನಾವು ಆ ದುಡ್ಡನ್ನ ಬಳಸ್ಕೊಂಡಿಲ್ಲ ಕಣವ. ತಿಟ್ಟುವಾಗ್ಲೂ ಕಳುವಾಗೈತೆ. ನೀವು ಯಾವ ದೇವ್ರ ಮೇಲೆ ಆಣೆ ಮಾಡು ಅಂದ್ರು ನಾ ಮಾಡಕ್ ತಯಾರಿದ್ದೀನಿ ಕಣ್ತಾಯಿ. ಇದು ನಮ್ಮ ಮಾತ ಹೇಳಿ. ಅಲ್ಲ, ದುಡ್ಡು ಕಳ್ವಾದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕು, ಇಲ್ಲ ನಮ್ ತವ ಬಂದು ಹೇಳ್ಬೇಕು. ಎಲ್ಡು ಮಾಡ್ದೆಯಾ ಇಲ್ಲಿ ಬಂದು ಮೊಸಳೆ ಕಣ್ಣೀರ್ ಹಾಕ್ತಾವಳೆ. ಏ ಗೋಪಾಲ, ಈಗೇನಯ್ಯ 10 ಲಕ್ಷದಿಂದಲೇ ನೀನು ಇಷ್ಟೊಂದು ತೊಂದ್ರೆನಾ?
ಒಂದು ಕೆಲಸ ಮಾಡು, ಪುಟ್ಟಕ್ಕ ಮೊದಲ ನಾವೇ ದುಡ್ಡು ಕೊಟ್ಬಿಡ್ತೀವಿ. ಪುಟ್ಟಕ್ಕ ಮೆಸ್ನಲ್ಲಿ ಈಟು ಹೊಸ ಊಟ ಮಾಡಿದ್ದೀವಿ. ಇಷ್ಟು ಸಹ ಯವಿ ಇವಳ ಪ್ಲಾನ್ ಏನಂತ ನಿಮ್ಗೆ ಅರ್ಥ ಆಯ್ತಾ? 10 ಲಕ್ಷ ಹೊಡ್ಕೊಂಡಿದ್ದು ಅಲ್ದೆ ಊರವ್ರ ಕಡೆಯಿಂದ ಕಾಸು ಹೊಂದಿಸಿ ಪಂಚಾಯತಿಗೆ ಕಟ್ಬಿಡುವ ಅಂತ ಬಂದವಳೆ. ಬಂಗಾರಮ್ಮನವ್ರೆ, ಊರವರೆಲ್ಲ ಸೇರಿ ಭಿಕ್ಷೆ ಹಾಕೋ ಕಾಸು ನಾ ಮುಟ್ಟಕ್ಕಿಲ್ಲ. ನಂದು ಬರೀ ಕಾಸು ಕಳ್ಕೊಂಡಿದ್ ಪುಕಾರಲ್ಲ, ಇವಳು ಸುಳ್ಪುರ್ಕಿ ಅನ್ನೋದು ನನ್ನ ದೂರ್ನಾಗೈತೆ. ಕಾಸು ಕಳ್ಕೊಂಡವಳು ಪೊಲೀಸ್ ತಕ್ಕ ಯಾಕೆ ಹೋಗಿಲ್ಲ ಕೇಳಿ? ರಾಜವ್ವ, ನಾನು ದೂರು ಕೊಡಕ್ ಹೋಗಿದ್ದೆ, ಆದ್ರೆ ಅವರು ದೂರು ತಗೊಳ್ಳಿಲ್ಲ. ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾಳೆ ಇವಳು. ನನ್ಗೆ ಈ ಡ್ರಾಮಾ ಎಲ್ಲ ಆಗಕ್ಕಿಲ್ಲ. ಬಂಗಾರಮ್ಮನವ್ರೆ, ನಾವು ನಿಮ್ಮನ್ನ ನಂಬ್ ಬಂದಿದ್ದೀವಿ. ನೀವಿಂಥದ್ದೆಲ್ಲ ಒಪ್ಪಕ್ಕಿಲ್ಲ ಅಂತ ನಮ್ಗೆ ಗೊತ್ತೈತೆ. ಸರಿಯಾದ ತೀರ್ಪೆ ಕೊಡ್ತೀರಾ ಅನ್ನೋ ಭರವಸೆ ನಮ್ಗೈತೆ. ನೀವು ಊರವರೆಲ್ಲ ಸಹಾಯ ಮಾಡಕ್ಕೆ ಹಿಂಗ್ ಮುಂದೆ ಬರ್ತಿದ್ದೀರಿ ಅಂತಂದ್ರೆ ನಿಮ್ಗೆಲ್ಲ ಪುಟ್ಟಕ್ಕನ್ ಮ್ಯಾಕೆ ಏಟೊಂದು ಅಭಿಮಾನ ಇದೆ ಅಂತ ಗೊತ್ತಾಯ್ತೈತೆ. ನಾನ್ ಕೇಳೋ ಒಂದೇ ಒಂದು ಪ್ರಶ್ನೆಗೆ ಪುಟ್ಟಕ್ಕ ಉತ್ತರ ಕೊಟ್ರೆ ನಾನು ನನ್ನ ತೀರ್ಪನ್ನ ಹೇಳ್ತೀನಿ. ಏಳು ಪುಟ್ಟಕ್ಕ, ನಮ್ಮ ಮನೆ ತವ ಸಾಲ ಕೇಳ್ಕೊಂಡು ಬಂದು ಸಾಲ ತಕೊಳ್ದೆ ವಾಪಸ್ ಹೋಗಿದ್ಯಾಕೆ? ಕೋದಂಡನ ನಿಮ್ಮ ಮನೆ ತಕ ಕಳ್ಸಿದ್ರು ಅವನ ಹತ್ರನೂ ದುಡ್ಡು ಇಸ್ಕೊಳ್ದೆ ಅವನ್ನ ವಾಪಸ್ ಕಳ್ಸಿದ್ಯಾಕೆ? ಇದಕ್ಕೆ ಉತ್ತರ ಏಳು. ನೀನು ನನ್ನಿಂದ ಸಾಲ ತಕೊಳ್ದೆ ಇರೋದು ನಿನ್ ಮೇಲೆ ಅನುಮಾನ ಪಡಂಗ್ ಮಾಡ್ತೈತೆ. ನೀನು ಅದನ್ನ ಇಲ್ಲ ಅಂತ ಸಾಬೀತುಪಡಿಸಿದ್ರೆ ತೀರ್ಪು ನಿಮ್ ಕಡೆಗೆ ಆಗ್ತೈತೆ. ಏಳು ಪುಟ್ಟಕ್ಕ. ಯಾರಿದ್ದೀರಾ ಮನೇಲಿ? ನನ್ನ ಮಗಳು ನಿಮ್ಮನೆಯಾಗಿದ್ಲು ಅಂತ ಹೇಳಿದ್ರೆ ಇವ್ರ ಮಗಳಿಗೆ ಸಹಾಯ ಮಾಡಕ್ಕೆ ಹೋಗಿದ್ನು ಹೇಳ್ಬೇಕಾಯ್ತದೆ. ಆಮೇಲೆ ಇವ್ರ ಕುಟುಂಬದಾಗೂ ಸಮಸ್ಯೆ ಆಯ್ತದೆ. ಈಗ ನಾನು ಏನು ಹೇಳಲಿ? ಏಳು ಪುಟ್ಟಕ್ಕ, ನಿನ್ ಮಾತಿಗೆ ಕಾಯ್ತಾ ಇದೀವಿ. ಹೇಳು ಪುಟ್ಟಕ್ಕ, ಕಾಸು ತಗೊಳ್ದೆ ವಾಪಸ್ ಯಾಕೆ ಬಂದೆ? ಎಲ್ಲ ಕತೆ ತಯಾರಿ ಮಾಡ್ಕೊಂಡು ಬಂದವಳಿಗೆ ಈ ಒಂದು ವಿಷಯ ಮರ್ತೋಯ್ತು ಅನ್ಸ್ತೈತೆ. ಪಿಳಿಪಿಳ ಅಂತ ಕಣ್ ಬಿಟ್ಕೊಂಡು ನೋಡ್ತಾವಳೆ. ಬಂಗಾರಮ್ಮನವ್ರೆ, ನೀವು ಈ ಸಾಕ್ಷಿನ ಒಪ್ಪಕ್ಕಿಲ್ಲ ಅಂದಿದ್ ಕೇಳಿ ನಾನು ದಿಗಿಲ್ ಬಿದ್ದೋದೆ. ಅದ ಸರಿಯಾದ ಪ್ರಶ್ನೆ ಕೇಳಿ ಇವಳು ಬಾಯಿ ಮುಚ್ಚಿದ್ದೀರಾ. ಹಿಂಗ್ ಸುಮ್ಕೆನೇ ನಿಂತಿದ್ರೆ ಹೆಂಗ್ ಪುಟ್ಟಕ್ಕ? ತೆಪ್ಪು ಮಾಡದೆ ಇರೋರು ಮೌನವಾಗಿ ಇರಬಾರ್ದು. ನೀನ್ ತೆಪ್ಪು ಮಾಡಿಲ್ಲ ಅಲ್ವಾ? ಮತ್ ಯಾಕೆ ನಮ್ ತವ ಕಾಸು ತಕ್ಕೊಂಡಿಲ್ಲ ಅನ್ನೋದನ್ನ ಏಳು. ಅದು ನಾನು ಕಾಸು ತಗೊಳ್ಳೋದು ನನ್ನ ಮಗಳಿಗೆ ಗೊತ್ತಾದ್ರೆ ಅವಳು ಶಾನ ಕೋಪ ಮಾಡ್ಕೊತಾಳೆ ಅಂತ
ತಕೊಳ್ಳಿಲ್ಲ. ನೀನು ಹೇಳವ, ನಿಮ್ಮವ್ವ ಕಾಸು ತಕೊಳ್ಳೋ ವಿಷಯ ನಿನಗೆ ಗೊತ್ತಿರ್ನಿಲ್ವಾ? ಇವಳಲ್ಲ ಕಣವ, ನನ್ನ ಎರಡನೇ ಮಗಳು. ಎಲ್ಲವಳವಳು? ಅವಳನ್ನಿಲ್ಲಿ ಕರೆಸು. ಅವಳಿಂದಾನೇ ನಿನ್ನ ದುಡ್ಡು ತಕ್ಕೊಂಡಿಲ್ಲ ಅನ್ನೋ ವಿಷಯನ ನಾನು ತಿಳ್ಕೋಬೇಕು. ಇಲ್ಲವ, ಅವಳು ಊರಾಗಿಲ್ಲ, ಮೈಸೂರಿಗೆ ಹೋಗೋಳೆ. ನೋಡಿದ್ರಾ, ಯಾರಾದ್ರೂ ಎಲ್ಲಿಗೆ ಕಳಿಸ್ಬೇಕು ಅಂತ ಸಂದಾಗೆ ಪ್ಲಾನ್ ಮಾಡ್ಕೊಂಡು ಬಂದವಳೆ. ಅಲ್ಲ, ನೀವಿನ್ನೂ ಇವಳನ್ನ ನಂಬ್ತೀರಾ? ಬಂಗಾರಮ್ಮನವ್ರೆ, ಬಿರ್ನೆ ತೀರ್ಪು ಹೇಳಿ. ಇವಳು ಆಡಿದ ಆಟಕ್ಕೆಲ್ಲ ಸೇರಿಸಿ ಇವಳು ನನ್ನ ಕಾಲಿಗೆ ಬಿದ್ದಕ್ಕೆ ಸಮಯ ಕೇಳಬೇಕು. ಇಲ್ಲ ಅಂದ್ರೆ ನಾ ಒಪ್ಪಕ್ಕಿಲ್ಲ. ಮಾನಸಿಕವಾಗಿ ನಂಗೆ ಸಾನೇನೆ ಹಿಂಸೆ ಕೊಟ್ಬಿಟ್ಟವಳೆ. ಮನೆ ಪತ್ರ ಎಲ್ಲ ಗೋಪಾಲ್ ಕೃಷ್ಣನ ಹೆಸರಿನಾಗೆ ಐತೆ. ಅವ್ರು ದುಡ್ಡು ಕೊಡೋಕೆ ಅಂತ ಬಂದಾಗಲೇ ನೀವು ಬೇಡ ಅಂದ್ಬಿಟ್ಟಿದ್ರೆ ಈಟೆಲ್ಲ ಆಯ್ತಾನೆ ಇರಲಿಲ್ಲ. ಆಗ ಮನೇನು ನಿಮ್ಮ ತವನೇ ಉಳ್ಕತಿತ್ತು. ಈಗ ನಡೆದಿರೋ ವಾದದಲ್ಲಿ ನಿಮ್ಮ ಪರವಾಗಿ ಯಾವುದೇ ಸಾಕ್ಷ್ಯನೂ ಇಲ್ಲ, ಎಲ್ಲ ನಿಮ್ಮ ವಿರುದ್ಧವಾಗೇ ಐತೆ. ಆಟ ಅಲ್ಲ, ನಾನು ಕೇಳಿದ ಒಂದು ಪ್ರಶ್ನೆಗೂ ಸಮಾಧಾನ ಆಗಂಗೆ ನೀವು ಉತ್ತರ ಕೊಟ್ಟೇ ಇಲ್ಲ. ಹಂಗಾಗಿ ಈ ಪಂಚಾಯತಿನಾಗೆ ಪುಟ್ಟಕ್ಕ ರಾಜೇಶ್ವರಿ ತವ ಕ್ಷಮೆ ಕೇಳಲೇಬೇಕು. ಆಟೆ ಅಲ್ಲ, ಈಗ ನೀವಿರೋ ಮನೆನ ಇವ್ರಿಗೆ ಬುಟ್ಟು ಕೊಡಬೇಕು. ಹಂಗನ್ಬೇಡಿ, ನಮ್ಗಿರೋದು ಅದು ಒಂದೇ ಮನೆ ಕಣವ. ಕಿತ್ಕೋಬೇಡಿ, ಕಿತ್ಕೋಬೇಡಿ. ತೀರ್ಪು ಕೊಟ್ಟ ಮ್ಯಾಕೆ ಮುಗೀತು. ನಿಮ್ ತವ ಬ್ಯಾರೆ ಸಾಕ್ಷಿನೂ ಇಲ್ಲ, ಆಧಾರನೂ ಇಲ್ಲ. ತೀರ್ಪು ಒಪ್ಕೊಳ್ಳೋದ್ ಒಂದೇ ದಾರಿ. ರಾಜೇಶ್ವರಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ. ನನ್ನ ಹತ್ರ ಆಧಾರ ಇದೆ.